ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮಗೆ ಇವತ್ತಿನ ಹೊಸ ವಿಡಿಯೋಲಿ ಭಾರತೀಯ ಗುಪ್ತಚರ ಇಲಾಖೆಯಿಂದ ನೇಮಕಾತಿ ಬಗ್ಗೆ ಒಂದು ನೋಟಿಫಿಕೇಷನ್ ಹೊರಡಿಸಿದ್ದಾರೆ. ಸೊ ಟೋಟಲ್ ಎಷ್ಟು ವೇಕೆನ್ಸಿ ಇದೆ ಮತ್ತು ಯಾವ ರೀತಿ ಸೆಲೆಕ್ಷನ್ ಇರುತ್ತೆ, ನಿಮಗೆ ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರಬೇಕು, ಜೊತೆಗೆ ಯಾವ ರೀತಿ ಅಪ್ಲೈ ಮಾಡಬೇಕು, ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅನ್ನೋದೆಲ್ಲ ತಿಳಿಸ್ಕೊಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ನ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನಮ್ಮ ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟಲ್ಲಿ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಇನ್ಸ್ಟಾ ಟೆಲಿಗ್ರಾಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಅರ್ಥ ಆಯ್ತಾ? ಸೊ ಈಗ ವಿಷಯಕ್ಕೆ ಬರೋಣ. ವಿಷಯ ಏನಪ್ಪ ಅಂತಂದರೆ, ಭಾರತೀಯ ಗುಪ್ತಚರ ಇಲಾಖೆಯಿಂದ ನೇಮಕಾತಿ ಬಗ್ಗೆ ಒಂದು ನೋಟಿಫಿಕೇಷನ್ನ ಬಿಡಿಸಿದ್ದಾರೆ. ಸೊ ಎಷ್ಟು ವೇಕೆನ್ಸಿ ಇದೆ ಟೋಟಲ್ ಅನ್ನೋದನ್ನು ತಿಳಿಸ್ತೀನಿ ಫಸ್ಟು. ಸೊ ಟೋಟಲ್ ಬಂದು 766, ಸೊ 766. ಅರ್ಥ ಆಯ್ತಾ? ಸೊ ಕೆಲವರಿಗೆ ಭಾರತೀಯ ಗುಪ್ತಚರ ಇಲಾಖೆ ಅಂತಂದರೆ ಗೊತ್ತಾಗಿರಲ್ಲ. ಸೊ ಇಂಟೆಲಿಜೆನ್ಸ್ ಆಫ್ ಬ್ಯೂರೋ ಕೇಳಿದಿರಲ್ವಾ? ಸೊ ಅದೇ ಭಾರತೀಯ ಗುಪ್ತಚರ ಇಲಾಖೆ ಅಂತ ನಾವು ಕನ್ನಡದಲ್ಲಿ ಕರೆಯೋದು. ಸೊ ಟೋಟಲ್ ಎಷ್ಟು ವೇಕೆನ್ಸಿ ಇದೆ ಅಂತಂದರೆ 766. ಹಾಗೆಯೇ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕು, ಸೊ 10th ಡಿಪ್ಲೊಮಾ ಮತ್ತು ಡಿಗ್ರಿ ಕಂಪ್ಲೀಟ್ ಆಗಿರೋರು ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಹಾಗೆಯೇ 766 ಕೂಡ ಎಲ್ಲರಿಗೂ ಕೂಡ 10th ಡಿಪ್ಲೊಮಾ ಮತ್ತು ಡಿಗ್ರಿಯವ್ರಿಗೆ ಇರುತ್ತಂತ ಇಲ್ಲ, ಅದರಲ್ಲಿ ಒಂದಷ್ಟು ವೇರಿ ಮಾಡಿದ್ದಾರೆ. ಸೊ ಇಂತಿಂಥವ್ರಿಗೆ ಇಂತಿಂಥ ಕೋರ್ಸವ್ರಿಗೆ ಇಷ್ಟಿಷ್ಟು ಅಂತ ಸಪ್ರೇಟ್ ಮಾಡಿದ್ದಾರೆ. ಅದನ್ನು ನಿಮ್ಗೆ ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿ ಒಂದು ನೋಟಿಫಿಕೇಷನ್ ಅಪ್ಲೋಡ್ ಮಾಡಿರ್ತೀನಿ. ಸೊ ಜಸ್ಟ್ ನೀವು ನೋಟಿಫಿಕೇಷನ್ ನೋಡಿದ್ರೆ ಪ್ರಾಪರಾಗಿ ಅರ್ಥ ಆಗುತ್ತೆ. ಹಾಗೆಯೇ ಏಜು ಬಿಲೋ 56 ಇರಬೇಕು. ಅರ್ಥ ಆಯ್ತಾ? ಸೊ ಬಿಲೋ 56 ದೆನ್ ಅಬೌವ್ 21. ಅರ್ಥ ಆಯ್ತಾ? ಬಿಲೋ 56 ದೆನ್ ಅಬೌವ್ 21. ಸೊ ಅರ್ಥ ಆಯ್ತಲ್ವ ನಿಮಗೆ? ಈಗ ನಿಮಗೆ ಒಂದು ಡೌಟ್ ಕಾಡ್ಬೋದು, ಏನು ಇದು ಬಿಲೋ 56 ಹಾಗೆ ಹೇಗೆ ಅಂತ. ಅದರಲ್ಲೂ ಕೆಲವೊಂದಷ್ಟು ರೂಲ್ಸ್ ರೆಗ್ಯುಲೇಷನ್ ಕೊಟ್ಟಿದ್ದಾರೆ, ಅದನ್ನು ನೀವು ನೋಟಿಫಿಕೇಷನಲ್ಲಿ ನೋಡೋರು ನಿಮಗೆ ಪ್ರಾಪರಾಗಿ ಅರ್ಥ ಆಗುತ್ತೆ. ದೆನ್ ಅಬೌವ್ 21. ಅರ್ಥ ಆಯ್ತಲ್ವಾ? ಯಾವ ರೀತಿ ಸೆಲೆಕ್ಷನ್ ಇರುತ್ತೆ. ಸೊ ಮೋಡ್ ಆಫ್ ಸೆಲೆಕ್ಷನ್ ಬಂದು ಎಕ್ಸಾಮ್ ಇರುತ್ತೆ, ಹಾಗೆಯೇ ಇಂಟರ್ವ್ಯೂ. ಎಕ್ಸಾಮಲ್ಲಿ ನೀವು ಸೆಲೆಕ್ಟ್ ಆದಮೇಲೆ ನಿಮಗೆ ಇಂಟರ್ವ್ಯೂ ಎಲ್ಲ ಸಹ ಇರುತ್ತೆ. ಅರ್ಥ ಆಯ್ತಾ? ಸೊ ಈಗ ನಿಮಗೆ ಒಂದು ಡೌಟ್ ಕಾಡ್ಬೋದು, ಯಾವ ರೀತಿ ಬ್ರೋ ನಾವು ಅಪ್ಲೈ ಮಾಡೋದು ಅಂತ. ಸೊ ನೀವು ಇಲ್ಲಿ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಲಿಕ್ಕೆ ಆಗಲ್ಲ. ಸೊ ನೀವು ಆಫ್ಲೈನ್ ಮುಖಾಂತರನೇ ಅಪ್ಲೈ ಮಾಡಬೇಕು. ಸೊ ಈಗ ನಾವು ಆಫ್ಲೈನ್ ಮುಖಾಂತರ ಅಪ್ಲೈ ಮಾಡೋಕ್ಕಂದ್ರೆ ನಮಗೆ ಅಪ್ಲಿಕೇಶನ್ ಫಾರ್ಮ್ ಎಲ್ಲಿ ಸಿಗುತ್ತೆ ಅಂತ ನಿಮಗೆ ಒಂದು ಡೌಟ್ ಕಾಡ್ಬೋದು. ಸೊ ನಾನು ಆವಾಗಲೇ ಹೇಳಿದೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ. ಜಸ್ಟ್ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದರೆ ನಾನು ಅಲ್ಲಿ ನೋಟಿಫಿಕೇಷನ್ ಅಪ್ಲೋಡ್ ಮಾಡಿರ್ತೀನಿ. ಆ ನೋಟಿಫಿಕೇಷನಲ್ಲಿ ಲಾಸ್ಟಲ್ಲಿ ಅಪ್ಲಿಕೇಶನ್ ಫಾರ್ಮ್ಯಾಟ್ ಇದೆ. ಅಪ್ಲಿಕೇಶನ್ ಫಾರ್ಮ್ನ ಕ್ಯಾಪಿಟಲ್ ಲೆಟರಲ್ಲಿ ಫಿಲ್ ಮಾಡಿ ರಿಕ್ವೈರ್ಡ್ ಡಾಕ್ಯುಮೆಂಟ್ ಜೊತೆಗೆ ನೀವು ಅದನ್ನು ಅಡ್ರೆಸ್ಗೆ ಕಳಿಸ್ಬೇಕು. ಅಡ್ರೆಸ್ ಕೂಡ ನೋಟಿಫಿಕೇಷನಲ್ಲಿ ಪ್ರಾಪರಾಗಿ ಮೆನ್ಷನ್ ಮಾಡಿದ್ದಾರೆ. ಅರ್ಥ ಆಯ್ತಲ್ವಾ? ಸೊ ಹಾಗೆಯೇ ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಯಾವಾಗ? ಸೊ ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತಂದರೆ August 21. ಅರ್ಥ ಆಯ್ತಲ್ವ? August 21 ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟು. ಸೊ ನಿಮಗೆ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ನ ಮಾಡಿ, ಜೊತೆಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ಕಾಲೇಜ್ ಗ್ರೂಪ್ಸಲ್ಲಿ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋ ನೋಡ್ತಿದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ನ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ಟೇಕ್ ಕೇರ್, ಬಾಯ್.